ತುಂಬಾ ಗಲಾಟೆ. ನೋನಿ ಅವರಿಂದ. ಒಂದು ದಿನ ಶೃಂಗೇರಿ ಶ್ರೀನಿವಾಸ್ ತನ್ನ ಅತ್ಯುತ್ತಮ ಹಸುಗಳೊಂದಿಗೆ ಜಾನುವಾರು ಜಾತ್ರೆಗೆ ಹೊರಟ. ಅವರು ಹೊಸ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗಬೇಕಾಗಿತ್ತು. ಕಾರುಗಳು ಮತ್ತು ಟ್ರಕ್ಗಳು ತುಂಬಾ ಜೋರಾದ ಹಾರ್ನ್ಗಳನ್ನು ಹೊಂದಿದ್ದವು. ಹಸುಗಳಿಗೆ ಆ ಶಬ್ದ ಇಷ್ಟವಾಗಲೇ ಇಲ್ಲ. ತಮ್ಮನ್ನು ಮನೆಗೆ ವಾಪಸ್ಸು ಕರೆದುಕೊಂಡು ಹೋಗುವಂತೆ ಅವು ಶೃಂಗೇರಿ ಶ್ರೀನಿವಾಸನನ್ನು ಒತ್ತಾಯಿಸಿದವು. ಆದರೆ ಆ ಶಬ್ದವು ಶೃಂಗೇರಿ ಶ್ರೀನಿವಾಸನ ತಲೆ ಒಳಗೆ ಉಳಿದು ಅವನೊಂದಿಗೆ ಮನೆಗೆ ಮರಳಿತು. ಶೃಂಗೇರಿ ಶ್ರೀನಿವಾಸ್ ಪ್ರತಿದಿನ ಕೇಳುತ್ತಿದ್ದ ಶಬ್ದಗಳು ಕೂಡ ಇದ್ದಕ್ಕಿದ್ದಂತೆ ತುಂಬಾ ಜೋರಾದ ಹಾಗೆ ಅನಿಸಿದವು. ಕಪ್ಪೆಗಳು, ಕೋಗಿಲೆಗಳು, ಹಸುಗಳು, ಹುಲಿ ಯಾಕೆ ಇಷ್ಟು ಗದ್ದಲ ಮಾಡುತ್ತಿವೆ? ಪಾಪ ಶೃಂಗೇರಿ ಶ್ರೀನಿವಾಸ್, ಅವನಿಗೆ ಮೌನವಷ್ಟೇ ಬೇಕಿತ್ತು. ಮಕ್ಕಳು ಜೋರಾಗಿ ಮಾತನಾಡುತ್ತಿದ್ದರೆ ಅವನು ಅವರನ್ನು ಗದರಿಸುತ್ತಿದ್ದ. ಎಲ್ಲರೂ ಸಹಾಯ ಮಾಡಲು ಪ್ರಯತ್ನಿಸಿದರು. ಮಕ್ಕಳು ಸದ್ದಿಲ್ಲದೆ ಕ್ರಿಕೆಟ್ ಆಡುತ್ತಿದ್ದರು. ಹಸುಗಳು ಮತ್ತೆ ಅಂಬಾ ಅನ್ನಲಿಲ್ಲ. ಆದರೂ ಶೃಂಗೇರಿ ಶ್ರೀನಿವಾಸ್ ಸಂತೋಷವಾಗಿ ಇರಲಿಲ್ಲ. ನಾನೀ ಗದ್ದಲದ ಸ್ಥಳದಿಂದ ದೂರ ಹೋಗುತ್ತೇನೆ, ಅವನು ಒಂದು ಬೆಳಿಗ್ಗೆ ಘೋಷಿಸಿದ. ಅವನು ತನ್ನ ಹಳ್ಳಿಯಿಂದ ಹೊರಟು ಹೊಸ ಪಟ್ಟಣವನ್ನು ತಲುಪಿದ. ಅದು ಇನ್ನೂ ಹೆಚ್ಚು ಗದ್ದಲದಿಂದ ತುಂಬಿತ್ತು. ಹೆಡ್ಫೋನ್ ಧರಿಸಿದ ಒಬ್ಬ ಯುವಕನನ್ನು ಅವನು ಭೇಟಿಯಾದ. ಅಷ್ಟು ಹಾರ್ನಿನ ಸದ್ದಿನ ನಡುವೆಯೂ ಅವನು ತುಂಬಾ ಸಂತೋಷದಿಂದ ಇರುವಂತೆ ಕಾಣುತ್ತಿದ್ದ. ಆಹಾ, ಇದೇ ನನಗೆ ಬೇಕಾಗಿರುವುದು, ಅವನು ನುಡಿದ. ಅವನು ದೊಡ್ಡ ಹೆಡ್ಫೋನ್ ಒಂದನ್ನು ಖರೀದಿಸಿದ. ಇನ್ನು ಗಲಾಟೆಯೇ ಇಲ್ಲ. ಈಗ ಕಾರುಗಳು ಅಥವಾ ಕಪ್ಪೆಗಳ ಮೇಲೆ ತುಂಬಾ ಸಿಟ್ಟು ಬಂದಾಗ ಶೃಂಗೇರಿ ಶ್ರೀನಿವಾಸ್ ಸುಮ್ಮನೆ ತನ್ನ ಹೆಡ್ಫೋನ್ಗಳನ್ನು ಹಾಕಿಕೊಂಡು ಪ್ರಶಾಂತವಾದ ಸಂಗೀತವನ್ನು ಕೇಳುತ್ತಾನೆ. ಆದರೆ ಗದ್ದಲದ ಹೆದ್ದಾರಿಯುದ್ದಕ್ಕೂ ತನ್ನ ಹಸುಗಳನ್ನು ಜಾನುವಾರು ಜಾತ್ರೆಗೆ ಅವನಿನ್ನು ಕರೆದೊಯ್ಯಬೇಕಿದೆ. ಬಹುಶಃ ಅವನ ಹಸುಗಳಿಗೂ ಹೆಡ್ಫೋನ್ಗಳು ಬೇಕಾಗಿದೆ. ಹಾಯ್, ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೂ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ.